ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸುರೇಶಣ್ಣ, ಚಾ ಕುಡ್ದಿದ್ದು ತಿಂದಿದ್ದೆಲ್ಲ ಮುಗೀತು. ಹುಡುಗಿನೊಂದು ತೋರಿಸ್ಬಿಡ್ರಿ, ಅಂದ್ರೆ ಮುಗಿದ ಬಿಡ್ತೈತಿ. ನಾವು ಏನನ್ನೋದು ಹೇಳ್ಬಿಡ್ತೀವಿ. ಮೊದ್ಲು ಯಾಕ ಮಳೆ ಮಾಡಿ ಬೇರೆ ಆಗೈತಿ, ಊರ್ ಬೇರೆ ಮುಟ್ಬೇಕಪ್ಪ. ಹೌದು ಮರಯ್ಯ, ಇದೇನು ಹೊತ್ತಿಲ್ಲತ್ತೆ ಮಳೆ ಚೆಲ್ಲ ಹಾಕೊಂಡು ನಿಂತೈತಿ. ಜೂನಕ್ಕಲ್ಲ ಇನ್ನು ಮಳೆಗಾಲ ಶುರುವಾಗದ. ಮಳೆಗಾಲ ಶುರುವಾಗಿ ನಮ್ಮ ಹುಬ್ಬಳ್ಳಿಯಾಗ ಆಲೆ 15 ದಿನ ಆಗತ್ ಬಂತಪ್ಪ. ಏನ್ ಮಳೆಗಾಲ ಹಚ್ಚಿ ಹೊಡ್ಯಾಕತ್ತೈತಿ ಒಂದಳತಿ. 2 ದಿನ ದಿನ ಬಿಟ್ಟು ಮಳೆ ಬಂದಂಗೆ ಬರಾವತಿ. ಒಂದೇ ಸಲ ಅಂತೂ ಮಳಿಗಾಳಿಗೆ ಮರನ ಬಿದ್ದಾವು. ಎಷ್ಟು ಮೊನ್ನ ಮೂರಾಗ ಮಳಿಗಾಳಿಗೆ 22 ಮರ ಬಿದ್ದಾವು. ದೇವ್ರ ಪುಣ್ಯನ ಮರ, ಯಾರಿಗ ಏನಾಗಿಲ್ಲಲ್ಲ ಅದ್ನ ಹೇಳಿ. ಅದೊಂದು ಕರೆ ಅಣ್ಣ. ಮಾತಾಡ್ಕೊಂಡು ನಿಂದ್ರ ಬೇಡ, ಹುಡುಗಿ ಕರ್ಕೊಂಬರು. ಅಂದಂಗ ಹುಡುಗ ಈಗ ಯಾವ ಕಂಪ್ನಿಯಾಗ ಕೆಲಸ ಮಾಡಕತ್ತಿರೋದು? ನಮ್ಮನ ಇದ್ರಾಗ ಇದೇ ರೀಪ ಬಾಯಾಗ ಬರುವಂದಲ್ಲ ಹೇಳಾಕತ್ತಾಗದ ಅಂತದಲ್ಲ ಸಾಮಾನೆಲ್ಲ ತರ್ತಾರಲ್ಲ. ಇದು ರಿಲಯನ್ಸ್ ಅಲ್ಲೇ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. ರಿಲಯನ್ಸ್? ಆಮೇಲೆ ಇನ್ನೊಂದು ಏನಂದ್ರ ನಮ್ಮ ಮೊನ್ನೆ ನಮ್ಮ ಮನೆಯವ್ರು ಬೆಂಗಳೂರಿಗೆ ಹೋಗಿ ಬಂದಾರ. ಅದೇನಂತಂದ್ರ KHB ಪ್ಲಾಟ್ ಹೊಲ, ನಮ್ಮ ಹೊಲ KHB ಪ್ಲಾಟು ಆಗೈತಿ. ಸುಮ್ಮನೆ ಕುಂತಿರಲ್ರಿ, ಹೇಳ್ರಿ. ನಮ್ದು KHB ಪ್ಲಾಟ್ ಅಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತೇಳಿ ಅದನ್ನ ಮಾಡ್ಯಾರ್ರಿ. ಅದನ್ನ ಮಾಡಿ ನಮ್ದು 2 ಎಕರೆ ಹೊಲ ಅವ್ರು ತಗೊಂಡಾರ ಸರ್ಕಾರದವ್ರು. ಈಗ 3 ವರ್ಷ ಆತ್ರಿ. 3 ವರ್ಷ ಆಕತ್, 3.5 ವರ್ಷನ ಆತ್. ಈಗ ಹಂಚಿಕೆ ಆಗದ್ರಾಗ ಐತಿ ಈಗ. ಅಂದ್ರೆ ಒಂದು ಎಕರೆಕ ಒಂದು 21-22 ಪ್ಲಾಟ್ ಅಕ್ಕವ್. ರೋಡ್ ಗಿಡೆಲ್ಲ ಮಾಡಿ ಮತ್ತೆ ಅವ್ರು ಮಾಡ್ಬೇಕಲ್ಲ ಅಕ್ಕವು. ಅರ್ಧ 50% ಅವ್ರಿಗೆ, 50% ಪ್ಲಾಟ್ ನಮಗೆ. ಮೊದ್ಲೆಲ್ಲ ರೈತರಿಗೆ ಇಷ್ಟು ರೊಕ್ಕ ಅಂತ ಕೊಟ್ಟು ಖರೀದಿ ಮಾಡ್ತಿದ್ರಂತೆ. ಈಗ ಹೆಂಗಾಗ್ಬಿಟ್ಟೈತಿ, ರೈತರಿಗೂ ಭೂಮಿನ ಗುಂಟೆ ಜಗನ ಕೊಡ್ಬೇಕು ಅಂತ ಆಗೈತಿ. ನಾವು ತಗೊಂಡ್ಬಿಟ್ಮೇಲೆ ಅವ್ರು ತಗೊಳ್ಳೋರು. ನಮ್ಗೆ 1 ಎಕರೆ ಹೊಲ ಮಾರಿದ್ರೆ ಒಂದು 25-30 ಲಕ್ಷಕ್ಕೆ ಹೋಗಿತ್ತು. ಈಗ ಏನಾಗ್ಬಿಟ್ಟೈತಿ, ಪ್ಲಾಟ್ ಮಾಡಿರೋದ್ರಿಂದ 1 ಗುಂಟೆ ಪ್ಲಾಟ್ ನಮ್ಗೆ ಒಂದು 25-30 ಲಕ್ಷಕ್ಕೆ ಹೋಗತಿ. ಆ ಲೆಕ್ಕಕ್ಕೆ ಆಗ್ಬಿಟ್ಟೈತಿ. ಈಗ ಭಾರಿ ಲಾಭ ಅಂದ್ರೆ ಭಾರಿ ಲಾಭ. ಹಂಗ 2 ಎಕರೆದಾಗ ಆ ಕಡೆ ಒಂದು 11 ಪ್ಲಾಟ್, ಈ ಕಡೆ ಒಂದು 11 ಪ್ಲಾಟ್ ಅಂದ್ರೆ ಒಟ್ಟು 22 ಪ್ಲಾಟ್ ನಮ್ಮ ಮಗನ ಹೆಸರಿಗೆ ಬರ್ತಾವ್ರಿ. ಈಗ ಮತ್ತೆ ಯಾಕೆ ಹೊರಗೆ ದುಡಿಬೇಕು? 1 ಪ್ಲಾಟ್ ಮಾರಿದ್ರೆ ಸ್ವಂತ ವ್ಯಾಪಾರ ಚಾಲು. ಓಹ್, ಹೌದೇನ್ರಿ? ರೀ ಸರಿ, ಈಕೆ ನಮ್ಮ ಮಗಳ್ರಿ, ಭಾಳ ಏನು ಓದಿಲ್ರಿ. ನಮ್ಮ ಬಡತನಕ್ಕೆ ನಮ್ಗೇನು ಅಷ್ಟು ಓದ್ಸಕ್ಕೆ ಅನುಕೂಲ ಆಗಲಿಲ್ಲ. ಇದು SSLC ಪಾಸ್ ಆಗ್ಯಾಳ ಅಷ್ಟೇ. ಬೇರೆ ಏನು ನೌಕರಿಗೆ ಹೋಗೋಷ್ಟು ಕಲ್ತಿಲ್ರಿ. ದೇವ್ರೆ, ಭಾಳ ಓದೇ ಇಲ್ಲಲ್ಲ ಇದು. ಅಂದಿದ್ದ ಬಿಡು, ಓದಿಲ್ಲ ಅಷ್ಟೇನು ಅನುಕೂಲಸ್ಥರಲ್ಲ ಅಂತ. ಅಲ್ಲ, ಒಂದು ತೀರ ಮನುಷ್ಯ ಒಂದು ಕೆಲ್ಸಕ್ಕೆ ಹೋಗಕ್ಕಾರ ಆಗ್ಬೇಕಲ್ಲ. ಬಡತನ. ನನ್ನ ಮಗಗೆ ಒಂದು ಸ್ವಲ್ಪ ಆ ಕಡೆಯಿಂದ ಆಸ್ತಿ ಬರೋಂಗೂ ಇಲ್ಲ. ಯಾವುದಕ್ಕೂ ಹ್ಞೂ ಅಂತ ಪಟ್ಟನ ಹೇಳೋದು ಬೇಡ. ನೋಡೋಣ, ಇನ್ನೊಂದು 2-3 ಕನ್ಯೆ ಹುಡುಕಿ ಅವು ಹೆಂಗದಾವ ನೋಡಿ ಆಮೇಲೆ ಇವ್ರಿಗೆ ಹ್ಞೂ ಅನ್ನೋದು ಹೇಳೋಣ. ಇದಕ್ಕಿಂತ ಚಲೋ ಕನ್ಯೆ ಯಾವ್ದಾರು ಸಿಕ್ತಂದ್ರೆ ನನಗೆ ಹಾಗೆ ಮಾಡಂತಡಿ. ಅಡ್ಡಿಲ್ಲ, ಚಲೋ ಅದಾಳ, ಮಸ್ತ್ ಅದಾಳ. ಅಪ್ಪ ನೋಡಪ್ಪ ಹುಡುಗಿನ. ಅಡ್ಡಿಲ್ಲ, ಮಸ್ತ್ ಅದಾಳ ಹುಡುಗಿ. ಜಾಸ್ತಿ ಓದಿಲ್ಲ ಅನ್ನೋದಕ್ಕಿಂತ ಅನ್ನೋದು ಬಿಟ್ರೆ ಹುಡುಗಿ ಚಂದ ಅದಾಳ. ಹ್ಞೂ ಅಂದ್ಬಿಡ್ತೀನಿ ಇದಕ್ಕೆ. ಮತ್ತೆ ಆಮೇಲೆ ಕನ್ಯೆನೇ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋದು? ಅಯ್ಯೋ, ಕೈ ತೊಳೆದು ಮುಟ್ಬೇಕು, ಗೊಂಬೆಗಳ ಅವ. ಅದು ನಂಗೆ ಹುಡುಗಿ ಇಷ್ಟ ಅನ್ನೋದು ನಾವು ಯಾವುದಕ್ಕೂ ಮನೆಗೆ ಹೋಗಿ ಮಾತಾಡ್ಕೊಂಡು ನಾನು ನಿಮಗೆ ಫೋನ್ ಹಚ್ಚಿ ಹೇಳ್ತೇನೆ ತಗೋರಿ. ಇಲ್ಲಾಂದ್ರೆ ರುದ್ರಪ್ಪನ ಕಡೆ ಹೇಳ್ತೇನೆ, ಅಣ್ಣ ಹೇಳ್ತಾನಲ್ಲ. ಸರಿ ಆಯ್ತು, ಹಾಗೆ ಮಾಡ್ರಿ. ನಡಿವ ಒಳಗೆ ತಡ್ರಿ, ಹುಡುಗಿ ದನಿಯರ ಕೇಳೋಣ. ಅಂದಂಗೆ ನಿನ್ನ ಹೆಸರವ? ಕಲ್ಪನಾ. ಚಂದ ಐತಿ, ಹೆಸರು ಚಂದ ಐತಿ. ನೀವೇನನ್ನೋದು ಹೇಳ್ರಿ. ನಮ್ಮ ಅತ್ತಿಗೆಮ್ಮಗೆ ಈ ಜನ್ಮಕ್ಕೆ ಬುದ್ಧಿ ಬರಲ್ಲ. ಅಯ್ಯವ್ವ, ಅರ್ಬಿ ಕಳೆದು ಬಂದು ಕುಂದ್ರ ಮಠ ಸಮಾಧಾನ ಆಗಿದ್ದಿಲ್ಲ. ಗಿಡ್ಮುಳಿ ಯಾವ ಬಂದೆ? ಈಗ ಬಂದಿರಿ. ಬಂದಕ್ಕೆ ಯಾವಾಗ ಅರ್ಬಿ ಕಳೆದು ನಿಂದಿರ್ತೇನೆ ನಂಗಾಗಿತ್ತಪ್ಪ. ಸಾಕಾಗಿ ಹೋತದ. ಬಂದಕ್ಕೆ ಅರ್ಬಿ ಕಳೆದಿನ ಸಮಾಧಾನ ಆತ್ ನೋಡು. ಮತ್ತೆ ಹಾಕೊಂಡಿ? ಹೋ, ಅರ್ಬಿ ಕಳೆದು ಬೇರೆ ಹಾಕೊಳ್ಳೋದು ಹೇಳಿದ್ದ. ಚಲೋ ಸೀರೆ ಉಟ್ಕೊಂಡು ಹೋಗಿದ್ದಿಲ್ಲನೇ? ತಂಗೆ ಹೇಳು, ನೀನು ಅರ್ಧಂಬರ್ಧ ಹೇಳಿ ನನ್ನ ಬಾಯ್ ಮಾಡ್ತಿ. ಮತ್ತೆ ಬಂದಕ್ಕೆ ಅರ್ಬಿ ಕಳೆದು ಬೇರೆ ಅರ್ಬಿ ಯಾವಾಗ ಹಾಕೋತೇನೆ ಅನ್ನಂಗಾಗಿತ್ತು ಅಂತ ಹೇಳ್ಬೇಕು. ಅರ್ಬಿ ಕಳೆದು ನಿಂದ್ರಂಗಾಗಿತ್ತು ಅಂದ್ರೆ ಮತ್ತೆ ಅದಕ್ಕೆ ಕೇಳಿ ಹೇಳ್ಬಿಡಿ. ನಾನು ಕರಿಬೇಕು ಬಿಡಿ ಅಂದ್ರೆ ಸಹಾಯ ಮಾಡ್ತಿದ್ದೆ. ನಿಮಗೇನು ಬಂದೈತ್ರಿ? ಮನೆ ಮಗ ಅದ ನಾನು. ಅಲ್ಲ ಮರೆಯ, ನೀ ಅರ್ಬಿ ಸೀರೆ ಹೊಸದು ಕಳೆದು ಕೊಟ್ಟಿದ್ದೆ, ಚಂದಾಗಿ ಮಡಿಚಿಡ್ತಿದ್ದೆ. ಮತ್ತೆ ಈಗ ನೋಡು ಪಾಪ, ನೀನು ಅದನ್ನು ಮಡ್ಚಬೇಕು, ಹೊಸ ಬೇರೆ ನೀನು ಸೀರೆನೂ ಉಟ್ಕೋಬೇಕು. ನೀನು ಉಟ್ಕೊಳ್ಳೋದ್ರಾಗ ನಾನು ಮಡಿಚಿಬಿಡ್ತಿದ್ದೆ. ಬಾಯಿ ಮುಚ್ಚ ಕುದ್ರಿ ಸಾಕು. ಅದು ಬಿಡ್ರಿ, ಏನೋ ಹೇಳ್ಬೇಕು ಅಂದೆ ನೆನಪ ಹಾರಿಬಿಟ್ಟೆ. ಯಾರು ಗೆದ್ರ? RCB. ಸಮಾಧಾನ ಆತಾ? ದೇವ್ರೆ, ಅದು ಏನು ನೋಡ್ತೀರಿ? ಏನು ನನಗಂತೂ ನೋಡಂಗನ್ಸಲ್ಲಪ್ಪ. ನಿಮ್ಮ ಧಾರಾವಾಹಿ ನೋಡಿದ್ರೆ ನಮಗೂ ಹಂಗ ರೋಷಿ ಎಲ್ಲೆಲ್ಲಿಂದ ತಳಗಿಂದೆಲ್ಲ ಉರಿಯಾಕೆ ಶುರು ಆಕತಿ. ಆದ್ರೂ ನಾವು ಸಹಿಸ್ಕೊಳಂಗಿಲ್ಲನ ಅಷ್ಟೇ. ನಿಮ್ಗೆ ಹಂಗ ಅನ್ನೋದು ನಮ್ಗೆ ಹಿಂಗೆ ಅನಿಸ್ತತಿ. ಅದು ಚೆನ್ನಾಗಿರ್ತದೆ ಬಿಡ್ರಿ ಧಾರಾವಾಹಿ. ನಿಮ್ದು ಹಂಗಲ್ಲ.
ಈಗ ನೋಡ್ರಿ ಇಲ್ಲಿ ಭೂಮಿಕಾ ಇವ ಯಾರೋ ದಿವಾನ್ ಅವ್ರ ಮಗಳನ್ನ ಅವ ಅಲ್ಲೇ ದತ್ತಕ್ಕೆ ಕೊಡಾಕತ್ತಾನ ಗೊತ್ತಾನ. ಅವ ನೋಡಿದ್ರೆ ಪಾಪ ಅವ್ರ ಮಾವಗ ಗೊತ್ತಾಗಿತ್ತು ಈ ಕೂಸ ಮಿಂಚುನ ಅವ್ರ ಮಗಳು ಅಂತೇಳಿ. ಆದ್ರೆ ಪಾಪ ಹೇಳ್ಬೇಕನ್ನು ಮಟ ಅಂತಂದ್ರೆ ಅವ್ನ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಕುಂತಾನವ ಗೊತ್ತಾನ. ಇವಕ್ ಯಾವಾರ ಧಾರಾವಾಹಿ ಅಂತ ನಾನು ಆ ಬರದವಂಗ ಹಿಡ್ಕೊಂಡು ನಾಯ ಹೊಡೆದಂಗೆ ಹೊಡಿಬೇಕು. ಅಲ್ಲಲ್ಲೇ ತಡಿ ನಾ ಕೇಳ್ತೀನಿ, ಮಿಂಚುನ ದಿವಾನ್ ಅವ್ರ ಮಗಳು ಅನ್ನೋದು ಮನಿಗೆ ಬಂದೇ ಹೇಳ್ಬೇಕನ? ಮನಿಗೆ ಬಂದೇ ಹೇಳ್ಬೇಕು? ಹುಚ್ಚ ಸಂತೆಪ್ಪ ಆತಾಗ. ಅಲ್ಲೇ ಅದೇನು ಅನಾಥಾಶ್ರಮದಾಗ ವಿಚಾರ್ಸಕ್ಕೆ ಹೋಗಿದ್ನಲ್ಲ, ವಿಚಾರಿಸಿದ ತಕ್ಷಣ ಗೊತ್ತಾತ ಪಟ ಹಿಂಗಾಗೈತೆ ನೋಡಪ್ಪ ಅಳಿಮಯ್ಯ ವಿಚಾರಿಸೀನಿ ಹಿಂಗೆ ನೋಡಿ ವಿಚಾರ ಅಂತ ಹೇಳ್ಬಿಟ್ರೆ ಆಗೋತಪ್ಪ. ಹೌದಿಲ್ಲ? ಅದು ಹೋಗ್ಲಿ, ಇಲ್ಲಿಂದನ ವಿಚಾರ್ಸಕ್ಕೆ ಹೋಗಿದ್ದ, ಇಲ್ಲಿಂದ ಹೋಗು ಹೊತ್ನ್ಯಾಗ ನಾ ಹಿಂಗೆ ವಿಚಾರ್ಸಕ್ಕೆ ಹೊಂಟೇನಿ ತಡ್ರಿ ವಿಚಾರ್ಸಾರ ಬಂದು ಏನೋ ಒಟ್ಟು ಹುಚ್ಚರ್ ಸಂತಿ ಒಟ್ಟು ಧಾರಾವಾಹಿ ನೋಡೇನ ನಾನು. ಆ ಬೇಬೇನ ಗೂಬೆ ಆಕಿ ನಾಳೆ ಹೊಡೆದ್ಕೊಂಡ್ ಸುಟ್ಟಿಟ್ನಲ್ಲವ. ಈಗಿನ ಕಾಲದಾಗ ಹಂಗೆಲ್ಲ ಹೊಡೆದು ಅಷ್ಟುಗಳ ಸುಟ್ಟು ಬಿಡಾಕತ್ತೇನ? ಅಷ್ಟುಗಳ ಕಾನೂನಿಂದ ತಪ್ಪಿಸ್ಕೊಳಕತ್ತಿ? ಹುಚ್ಚರ್ ಸಂತಿ ಏನೋ ಒಂದು ಮಾಡ್ತಾವ ಒಟ್ಟು. ಅಯ್ಯ ನಿಮ್ಗೇನು ಗೊತ್ತು ನೋಡೋರಿಗೆ ಎಷ್ಟು ಮನ್ಸಿಗೆ ಉದ್ವೇಗ ಆಗ್ತಿರ್ತೈತಿ ಅಂತೇಳಿ ನೀವು ಹೇಳ್ತೀರಿ. ಅವ್ನು ನೋಡೋರಿಗೆ ಗೊತ್ತದ್ರದ್ದು ಏನಂತೇಳಿ ಸುಮ್ಮನಿರಿ. ತಗ ನೀವು ನೋಡ್ಲಿಕ್ಕತ್ತ ಅದಕ್ಕೇನು ಅನ್ನಕೋಬೇಡ್ರಿ ನೋಡ್ರಿ. ಈಗ ಹೇಳತ್ತೇನೆ ನಾನಂದೆ ನೀನಲ್ಲ ಹೊಯ್ಕೊಳಕತ್ತಿರೋದು ಧಾರಾವಾಹಿ ಚಲೋ ಇರ್ತಾವ ಅಂತೇಳಿ. ಅದು ಬಿಡು ಹೋಲಿ, ನಾ ಏನ ಕೇಳ್ಬೇಕಂತ ಬಂದ್ಬಿಟ್ಟಿದ್ದೆ. ನೀ ಏನೇನ ಮಾತಾಡಿ ನನಗೆಲ್ಲ ದಿಕ್ ತಪ್ಪಿಸ್ಬಿಡ್ತೀನಿ ನೋಡು. ಇದು ನೋಡಕ್ ಹೋಗಿದ್ರಲ್ಲಿ ಹೆಂಗಿತ್ತು ಹುಡುಗಿ? ಚಲೋ ಇತ್ತಾ? ಓ ಚಲೋ ಇತ್ತಪ್ಪ ಹುಡುಗಿ, ಖರೇನ ಭಾಳ ಚಲೋ ಇತ್ತು ಹುಡುಗಿ. ಪಟ್ಟ ನಂಗೆ ಹೂ ಅನ್ನೋದು ಬಿಟ್ಟು ನಮ್ಮ ಅತ್ತಿಗೆಮ್ಮ ಮನೆಗೆ ಹೋಗಿ 2 ದಿನ ಬಿಟ್ಟು ವಿಚಾರಿಸಿ ಹೇಳ್ತೀನಿ ಅಂದ್ಲಪ್ಪ. ನಾನೇನು ಮಾತಾಡಕ್ಕೆ ಹೋಗ್ಲಿಲ್ಲ ಅಲ್ಲಿ. ಯಾಕೆ ಬೇಕು ನನಗೆ? ಹೌದಿಲ್ಲ, ನಾನೇನೋ ಒಂದು ಹೇಳೋದು, ಅಯ್ಯೋ ನಿಮಗೆ ಯಾಕೆ ಬೇಕು ಶಾಂತವ ನೀ ಸುಮ್ಮನಿರು, ಆಮೇಲೆ ನಾನು ಇನ್ನೂ ಏನೋ ಯೋಚನೆ ಮಾಡ್ಬೇಕಂತಿದ್ದೆ ನೀವು ಹೂ ಅಂದ್ಬಿಟ್ಟು, ಇವೆಲ್ಲ ನನಗೆ ಯಾಕೆ ಬೇಕು? ಹೌದಿಲ್ಲ? ಅದಕ್ಕೆ ಇಷ್ಟ ಇದ್ರು ಇಲ್ಲಂದ್ರು ಅವರಿಗೆ ಬಿಟ್ಟಿದ್ದು. ನಾನೇನು ಆ ಹುಡುಗಿ ಕರ್ಕೊಂಬಂದು ನನ್ನ ಮನೆಗೆ ಇಟ್ಕೊಂಡು ಬಾಳೆ ಮಾಡ್ಬೇಕಾಗೈತಿ. ನಾ ಏನು ಮಾತಾಡಕ್ಕೆ ಹೋಗಲಿಲ್ಲ. ಹೌದಾ? ಹುಡುಗಿ ಚಂದಿತ್ರಿ. ಇದು ತಕ್ಕಮಟ್ಟಿಗಿದ್ರು ಅವರು. ಅದೇನು ಭಾಳ ಓದಿಲ್ಲ, ಅದೇಂತದ್ದು ಏನೋ ಅಂದ್ರಪ್ಪ ಮ್ಯಾಟ್ರಿಕ್ ಪಾಸ್ ಆಗೈತೇನ ಅನ್ನಕತ್ತಿದ್ರು. ಭಾಳ ಓದಿಲ್ಲಂತೆ. ಆದರೂ ಇರಲಿ, ಭಾಳ ಓದಿಲ್ಲ ಅಂದ್ರೆ ಏನತ್ತ? ಹೌದಿಲ್ಲ? ಇದು ಏನದ ಹುಡುಗಿ ಮಾತ್ರ ಇವಂಗೆ ಹೇಳಿ ಮಾಡಿ ಇವಂಗೆ ತಕ್ಕಂಗ ಅಲ್ಲದು. ಮತ್ತು ಅದು ಹುಡುಗಿ ಹೇಳ್ಬೇಕಂದ್ರೆ ಪಾಪ ಆ ಹುಡುಗಿ ಇನ್ನೂ ಚಲೋ ಮನೆ ಸೇರ್ಬೇಕದು. ಇವಂಗೆ ಕೊಡೋ ಅಂಥ ಹುಡುಗಿನೇ ಅಲ್ಲದು. ಏನ ಅವರು ಬಡವ್ರು ಅದಾರಲ್ಲ, ತೋರ್ಸತ್ಲೆ ಬಾಡಿ ಮನೆ ಅದ ಅವ್ರು ಇರೋದು, ತೋರ್ಸತ್ಲೆ ಹ್ಞೂ ಅಂತ ಅನ್ನೋ ಲೆಕ್ಕ. ಅಯ್ಯೋ ರಿಲಯನ್ಸ್ ಕಂಪ್ನಿಯ ಮ್ಯಾನೇಜರ್ ಅದ ನನ್ನ ಮಗ ಅಂತ ಹೇಳಾರಿ ಇವ್ರು ನಮ್ಮ ಅತ್ತಿಗೆಮ್ಮ. ಹೌದಾ? ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ದಾರ್ಯಾಗ ಬರ್ತಾರ ನಮ್ಮ ಅಣ್ಣ ನಗಾಕತ್ತಿದ್ದ, ಅಲ್ಲ ರಿಲಯನ್ಸ್ ಕಂಪ್ನಿಯ ಮ್ಯಾನೇಜರ್ ಅದಾನಂತೀಯಲ್ಲೇ ಅಂತೇಳಿ. ಆವ ನೋಡಿದ್ರಲ್ಲಿ ಬಿಲ್ ಹಾಕಿಸ್ಕೊಳ್ಳೋ ಇದಕ್ಕೇನೋ ಸೇರ್ಬೇಕು ಅನ್ನತ್ತಿದ್ದ. ಈಕಿ ಮ್ಯಾನೇಜರ್ ಅಂದ್ಲ ನಿಮ್ಮ ಅತ್ತಿಗೆಮ್ಮ. ಇಂಥ ಒಣ ದಿಮಕ್ಕದ ಮಾತಿಗೆ ಮತ್ತೆ ನಾನು ನಿಮ್ಮ ಅತ್ತಿಗೆಮ್ಮನ ನೋಡಿತಿಲ್ಲ ನನಗೆ ಒಂದು ನಮನಿ ಎಕಡೆ ಹೆಂಗಾರ ಆಗದ. ಹೋಗ್ಲಿ ಬಿಡ್ರಿ, ಏನ ಮಗಂದು ದೊಡ್ಡಸ್ಕಿ ಹೇಳ್ಕೊಬೇಕಂತ ಅನ್ಸಿರ್ಬೇಕು. ಹೇಳ ಹೋಲತ್ತ ಹೇಳ್ಕೊಳ್ಳಿಲಿ, ಯಾರು ಬೇಡ ಅಂತಾರ. ಆದರೆ ಹೇಳ್ಕೊಂಡ್ರು ಅದು ಕರೆ ಇರ್ಬೇಕಲ್ಲ. ಸುಳ್ಳೊಂದು ಸೊಟ್ಟೊಂದು ಸೇರಿಸಿ ಹೇಳಿದ್ರೆ ಅವೆಲ್ಲರ ಕರೆ ಹಾಕವನ ಹೇಳಿ ನೋಡೋಣ. ಅದು ಕರೆ ಅನ್ರಿ ಹೋಲತ್ತ. ಹುಡುಗಿ ಮಾತ್ರ ಅಡ್ಡಿ ಇಲ್ಲ, ಚಲೋ ಐತಿ. ಒಪ್ಕೊಂಡ್ರೆ ಮಾತ್ರ ಮನೆ ನೋಡ್ಕೊಂಡು ಎಲ್ಲ ಮನೆ ವಾಯಿಸ್ಕೊಂಡು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಕತಿ. ಏನು ಮುಂದಿದ್ದು ಅವ್ರಿಗೆ ಬಿಟ್ಟಿದ್ದೆ. ಸುಮ್ಮನೆ ಇನ್ನೊಂದು 4 ನೋಡ್ಬೇಕು ಅನ್ನಂಗೆ ಆಗಿರ್ಬೇಕು ನಿಮ್ಮ ಅತ್ತಿಗೆ ಮಗ. ಇನ್ನೊಂದು 4-5 ನೋಡೋಣ. ಯಾವುದು ಸಿಗಲಿಲ್ಲ ಅಂದ್ರೆ ಆ ಹುಡುಗಿ ಹೂ ಅಂದ್ರೆ ಆತು ಅನ್ನೋ ಲೆಕ್ಕಕ್ಕೆ ಅದಾಳ ನಿಮ್ಮ ಅತ್ತಿಗೆಮ್ಮ. ನನಗೆ ನಿಮ್ಮ ಅತ್ತಿಗೆಮ್ಮನ ಮೆಂಟಾಲಿಟಿ ಅರ್ಥ ಆಗ್ಬಿಟ್ಟತ್ತಪ್ಪ. ಆ ಅರ್ಥಕ್ಕೆ ಸುಮ್ಮನೆ ಇರೋದು. ಬೇಕಾದ್ರೆ ನೋಡಿ ನೀನು ಇನ್ನೊಂದು 2 ನೋಡೋಣ ತಡಿ ಅತ್ತಿಗೆಮ್ಮ, ಇನ್ನೊಂದು 2 ನೋಡೋಣ ಶಾಂತವ. ಅದ್ರಾಗೂ ಯಾವುದು ಸೆಟ್ ಆಗಲಿಲ್ಲ ಅಂದ್ರೆ ಇದಕ್ಕೆ ಹೂ ಅಂದ್ರೆ ಆತು ಅನ್ನೋ ಲೆಕ್ಕಕ್ಕೆ ಮಾತಾಡಲಿಲ್ಲ. ಬೇಕಾದ್ರೆ ನೋಡಿ ನೀನು. ಹೇಳಕ್ಕಾಗಲ್ಲಪ್ಪ, ಇದ್ರೂ ಇರ್ಬೇಕು. ಸರ್ 1 ಲಕ್ಷ ರೂಪಾಯಿ ಆಗತ್ತೆ ಸರ್ ಫೀಸ್. ಅಷ್ಟಂತರೂ ಆಗೇ ಆಗುತ್ತೆ. ಮತ್ತಲ್ಲ ನಾವು ನಿಮ್ದೆಲ್ಲ ಕೆಲಸ ಮಾಡಿಕೊಟ್ಟಿರ್ತೀವಲ್ಲ. 1 ಲಕ್ಷ ಯಾಕ್ರಿ? ತಗೋರಿ, ನಿಮ್ಗೊಂದು 2-3 ಲಕ್ಷ ರೂಪಾಯಿನೇ ಕೊಡ್ತೀನಿ. ನನ್ನ ಕೆಲಸ ಸುಸೂತ್ರವಾಗಿ ಹೂ ಎತ್ತಿದಂಗೆ ಆಗ್ಬೇಕು. ಅದು ಏನು ಮಾಡ್ತೀರಾ ನನಗದು ಗೊತ್ತಿಲ್ಲ. ಇದು ಪೂರ ತಕರಾರು ನೀವೇ ಬಗೆಹರಿಸ್ಬೇಕು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಈಗ ಲೀಗಲಿ ಹೋಗೋಣ. ಫಸ್ಟ್ ಕಾಗದ ಪತ್ರ ಯಾರ ಕಡೆ ಕರೆಕ್ಟ್ ಆಗ್ಯದವು ಅದನ್ನು ನೋಡ್ಬೇಕು. ಏನ್ರಿ ನೀವೆಲ್ಲ ತೊಗೊಂಬರ್ರಿ ನಿಮ್ಮ ಕಡೆ ಯಾವ್ಯಾವ ಅದಾವ ಡಾಕ್ಯುಮೆಂಟ್ಸ್ ಅವನ್ನೆಲ್ಲ ನಾನು ನೋಡಿ ಇನ್ನೇನು ಬೇಕಾಗ್ಬೋದು ಅಂತ ನಾನು ಹೇಳ್ತೇನೆ. ಆಯ್ತು ರೀ. ಅವರು ಫೋನ್ ಮಾಡಿದ್ರು, ಮೇಡಮ್ ನಾವು ಇನ್ನೂ ಹೆಚ್ಚಿಗೆ ಕೊಡ್ತೇವೆ, ನಮ್ಮ ತರಪಿನ ಮಾಡಿಕೊಡ್ರಿ ಅಂತೇಳಿ. ಆದರೆ ನಾ ಯಾವತ್ತು ರೊಕ್ಕಕ್ಕಾಗಿ ಅನ್ಯಾಯ ಮಾಡೋಕ್ಕೆಲ್ಲ. ನನಗದು ಲೀಗಲ್ ಇದು ಏನೈತೆ ನಿಮ್ಮದು ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ, ನೋಡ್ತೀನಿ. ನೋಡಿ ನಿಮ್ದಿದ್ರೆ ನಿಮಗೆ, ಇಲ್ಲ ಅಂದರೆ ನಾನು ಮತ್ತೆ ಕೇಸ್ ನಮ್ಮ ಸರ್ ನೋಡ್ಕೊತಾರೆ. ಆಯ್ತು ರೀ. ಜ್ಯೋತಿ, ತೀರ ಕರೆದ್ರಿ? ಏನು ಭಾಳತ್ತು ಫೋನ್ನಾಗ ಮಾತಾಡತ್ತಿದ್ದಿ? ಏನು? ಅಯ್ಯೋ ಅದಾ, ಇದು ಅಮ್ಮ ಒಂದು ಕೇಸ್ ಬಂದಿತ್ತು, ಹೊಲದ ಜಗಳ. ನನಗೆ ಸೇರ್ಬೇಕು ಅಂತೇಳಿ ಈ ಫ್ಯಾಮಿಲಿ ನನಗೆ ಸೇರ್ಬೇಕು ಅಂತ ಅವರು. ಅದಕ್ಕೆ ಅದು ಯಾರ್ದು ಏನು ಎತ್ತ ತೊಗೊಂಬರ್ರಿ ಅಂತೇಳಿ ಹೇಳೀನಿ. ಅದು ಹೆಂಗೆ ನನಗೆ ಸೇರ್ಬೇಕು ನಿನಗೆ ಸೇರ್ಬೇಕಂತಾರ ಅವರು? ಅಂದರೆ ಇದು 2 ಫ್ಯಾಮಿಲಿ ಅಂದರೆ ಬೇರೆ ಬೇರೆ ಅಲ್ಲಮ್ಮ.
ಅಣ್ಣ ತಮ್ಮಂದೆ ವಯಸ್ಸಾದ ಅಜ್ಜ ಇಬ್ರು ಅದಾರ ಅಜ್ಜಗಳು ಅಣ್ಣ ತಮ್ಮ ಅವರು ಅವಾಗ ತಗೊಂಡಿದ್ದು ಹೊಲ ನಮ್ಮಪ್ಪ ದುಡ್ಡು ತಗೊಂಡಿದ್ದು ಅಂತೇಳಿ ನಮ್ಮಪ್ಪನ ತನ್ನ ಹೆಸರು ಮಾಡಿ ತಗೊಂಡಾನ ಅಂತೇಳಿ ಈ ಕಡೆ ಅಣ್ಣನ ಕಡೆ ಕುಟುಂಬ ತಮ್ಮನ ಕಡೆ ಕುಟುಂಬ ಇಲ್ಲ ನಮ್ಮಪ್ಪ ತಗೊಂಡಿದ್ದದು ನಮ್ಮಪ್ಪ ದುಡ್ಡು ತಗೊಂಡಿದ್ದು ಅವಾಗ ರೋಡ್ ಸೈಡ್ ಇರೋದು ಅದು ಅವಾಗ ಎಷ್ಟು ಒಂದು 1200 ರೂಪಾಯಿನ ತಗೊಂಡಿದ್ರಂತ ಅವಾಗಿನ ಕಾಲಕ್ಕೆ ಅದೇ ಭಾಳ ಅಲ್ಲಮ್ಮ ಅವಾಗೆಲ್ಲ ಈಗಿನ ಲೆಕ್ಕಕ್ಕೆ ಒಂದು ಎಷ್ಟು ಲಕ್ಷ ಇದ್ದಂಗೆ ಏನೋ ಗೊತ್ತಿಲ್ಲ ಅವಾಗ ತೊಗೊಂಡಾರ ಈಗ ನಂದು ನಿಂದು ಅಂತ ಹೊಡೆದಾಟ ಮನೆ ಬೇರೆ ಆದಮೇಲೆ ಇಷ್ಟು ದಿನ ಕೂಡಿದ್ದಾಗ ಸೇರೆ ಉಳ್ಮೆ ಮಾಡ್ಯಾರ ಸೇರೆ ಎಲ್ಲದ್ದು ಪಾಯ್ದೆ ತಿಂದಾರ ಈಗ ಬೇರೆ ಬೇರೆ ಮಾಡ್ಕೊಳಕತ್ತಾರಲ್ಲ ಯಾರಿಗೆ ಸೇರ್ತೈತಿ ಯಾರಿಗಿಲ್ಲ ಅನ್ನೋ ಜಗಳ ಅದಕ್ಕೆ ತೊಗೊಂಬರ್ರಿ ನೋಡೋಣ ಡಾಕ್ಯುಮೆಂಟ್ಸ್ ಅಂತ ಹೇಳೀನಿ ಅಣ್ಣನ ಕಡೆ ಫ್ಯಾಮಿಲಿಯವರು ಫೋನ್ ಮಾಡಿದ್ರು ತಮ್ಮನ ಕಡೆದವರು ಹಚ್ಚಿದ್ರು ನಮ್ಮ ಸರ್ ಕಡೆ ಒಬ್ಬರು ತೊಗೊಂಬಂದಾರ ಈಗ ಅದನ್ನು ನಮ್ಮ ಸರ್ ನೋಡಮ್ಮ ಅದು ಕೇಸ್ ಬಗ್ಗೆ ನೀವು ಸ್ವಲ್ಪ ನೋಡು ಆಮೇಲೆ ಹೇಳ್ತೇನೆ ಅಂತ ಅಂದಾರ ಹೌದಾ ಈಗ ಬರ್ತಾರೆ ನಮ್ಮ ಸರ್ ಅದು ಯಾವುದೋ ಡಾಕ್ಯುಮೆಂಟ್ಸ್ ಬೇಕಂತೆ ಅದಕ್ಕೆ ಹೇಳ್ಯಾರೀಗ ನಾನು ಇದಕ್ಕೆ ಕೋರ್ಟ್ಗೆ ಹೋಗ್ತಾ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಯಾರ ಬರ್ಬೋದು ಈಗ ಅಮ್ಮ ನಾನು ಸ್ನಾನಕ್ಕೆ ಹೋಗಿರ್ತೀನಿ ಅವ್ರು ಬಂದರೆ ಸ್ವಲ್ಪ ಹೇಳ್ರಿ ನಂಗೆ ಆಯ್ತು ಸರಿ ಸರಿ ಅಲ್ಲ ಆದರೂ ಅವ್ರು ಬಂದೊತ್ನಾಗ ಏನು ಜಳಕ್ಕೆ ಹೋಗ್ಯವ ಹೆಂಗಿದ್ರು ಇವತ್ತು ಮನೆಯಾಗ ಇರ್ತಾನಂದು ತಡ ಹಾಗೆ ಮಾಡವಂತಿ ಅಲ್ಲ ನಾನು ನಿಂಗೆ ಕೇಳ್ಬೇಕಂದಿದ್ದು ಮೊನ್ನೆ ನಿಮ್ಮ ಅತ್ತಿದ ಕೇಸ್ ಬಗೆಹರಿಸಿದಲ್ಲ ಡೈವರ್ಸಿಂದು ಅದರದ್ದು ಎಷ್ಟು ಕೊಟ್ಟರು ಅವ್ರು ಫೀಸ್ ನಮ್ಮ ಅತ್ತಿ ಇನ್ನೂ ಏನೂ ಕೊಟ್ಟಿಲ್ಲ ಕೊಡ್ತೀನಿ ಅಂದಿದ್ಲು ಕೊಟ್ಟಿಲ್ಲ ನಾನು ಬಾಯ್ಬಿಟ್ಟು ಹೆಂಗೆ ಕೇಳೋದು ಅಂತೇಳಿ ಸುಮ್ಮನಾಗೇನಿ ಕೇಳಬೇಕಾಗೈತಿ ಅಯ್ಯ ಎಂತ ಹೆಂಗ್ಸದು ಅಲ್ಲಿ ಈಗ ಬೇರೆ ಮಂದಿ ಆಗಿದ್ರೆ ಈಗ ಬಿಡ್ತಿದ್ರನ ಬೇಷಾಗ ರೊಕ್ಕ ಕೇಳ್ತಿದ್ರು ಮನೆನೇಕೆ ಅಂತೇಳಿ 1 ರೂಪಾಯಿನೂ ಕೊಡ್ಲಾರ್ದಂಗೆ ಕೇಸ್ ಬಗ್ಗೆ ಹರಿದು ವಾರ ಆದರೂ ಇನ್ನೂ ಸುದ್ದಿಲ್ಲ ಅಂತಂದ್ರೆ ನೀ ಕೇಳಲಾರ್ದಂಗೆ ಸುಮ್ಮನೆ ಇದ್ಬಿಟ್ರೆ ಮುಗಿತು ರೊಕ್ಕ ಮುಳುಗಿಸಿ ಕೈ ಬಿಡ್ತಾಳಕ್ಕೆ ಕೊಡ್ಬೇಕನ್ನ ಮನಸ್ಸಿದ್ರೆ ಅವತ್ತಕ್ಕೆ ಕೇಸ್ ನಿಕಾಲೆ ಆಗಿ ಸಂಜೆಗೆ ಹೊರಗೆ ಬಂದ ಅದು ಕೋರ್ಟಿಂದ ಹೊರಗೆ ಬರ್ತಿದ್ದಂಗೆ ಕೊಡ್ತಿದ್ರು ಅವರು ಕೊಡ್ಬೇಕನ್ನ ತಲೆಯಾಗ ಇಲ್ಲ ಕಾಂತವ್ರಿಗೆ ನೀ ಮೊದಲೇ ಹೇಳಿದ್ದೇನೆ ಫ್ರೀ ಮಾಡಿ ಕೊಡ್ತೇನೆ ಅಂತೇಳಿ ಮತ್ತೆ ಏನಾರ ಇಲ್ಲಮ್ಮ ಅತ್ತೆ ಅಂದಿದ್ಲು ನೀ ಹೊರಗೆ ಏನು ತೊಗೋತಾರ ಅದನ್ನ ತೊಗೊರುವ ಫೀಸ್ ಆದ್ರೆ ಮನೆನಕ್ಕೆಲ್ಲ ನಿನ್ಗೆ ಕೊಡ್ತೇನೆ ಅಂತ ಅಂದಿದ್ಲು ಏನು ಮರ್ತಾಳು ಏನು ಒಂದು ಗೊತ್ತಾಗೋಲ್ತು ಹಿಂಗೆ ಸುಮ್ಮನಿದ್ರೆ ಮುಗಿದೋತು ಜ್ಯೋತಿ ಹಾಂ ಸರ್ ಬರ್ರಿ ಒಳಗೆ ಬರ್ರಿ ಕೂತ್ಕೋರಿ ಸರ್ ಕೂತ್ಕೋರಿ ನಾನು ಚಹಾ ಮಾಡ್ಕೊಂಬರ್ತೀನಿ ಫೈಲ್ ರೆಡಿ ಇಟ್ಟೇನೆ ಸರ್ ಬಂದೆ ಟೀ ಕಾಫಿ ಎಲ್ಲ ಏನು ಮಾಡಕ್ಕೆ ಹೋಗ್ಬಿಡಮ್ಮ ನಾನು ಫೈಲ್ ಕೊಟ್ಬಿಡ ನಾ ಸೀದಾ ಕೋರ್ಟಿಗೆ ಹೋಗ್ತೀನಿ ಹಂಗಂದ್ರೆ ಹೆಂಗೆ ಸರ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರಿ ನಾನು ಅಷ್ಟು ಮಾಡಲಿಲ್ಲ ಅಂದ್ರೆ ತಡ್ರಿ ಮಾಡ್ಕೊಂಬರ್ತೀನಿ ಅಂದಂಗೆ ಸರ್ ಇವ್ರು ನಮ್ಮ ಅತ್ತಿಯವರು ನಮಸ್ಕಾರ ರೀ ಅತ್ತಿಯರ ಇವ್ರು ನನ್ನ ಸೀನಿಯರ್ ಲಾಯರ್ ಅಂದರೆ ನಾನು ಇವ್ರ ಕೈ ಕೆಳಗೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಹೌದಾ ನಮಸ್ಕಾರ ರೀ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ರೀ ಸರ್ ಒಂದು ನಿಮಿಷ ಇದು ಕಾಫಿ ತೊಗೊಂಬರ್ತೀನಿ ನಿಮ್ಮ ಬಗ್ಗೆ ಭಾಳ ಹೇಳ್ತಿರ್ತಾರೆ ರೀ ಈಕಿ ಹೌದ್ರಿ ಆಕಿಗೆ ನಾನಂದ್ರೆ ಭಾಳ ಇಷ್ಟ ನನಗೂ ಅಷ್ಟೇ ಆಕಿ ಅಂದ್ರೆ ಭಾರಿ ಇಷ್ಟ ಭಾಳ ಅಂದ್ರೆ ಭಾಳ ಚುರುಕದಾಳ ಕೆಲಸದೊಳಗೆ ಹಾಂ ಹೌದ್ರಿ ಕೆಲಸದಾಗ ಚುರುಕು ಭಾಳ ಅದಾಳ ಅದೇ ಎಲ್ಲ ಚಲೋ ಕೆಲಸ ಮಾಡ್ತಾಳಲ್ರಿ ಕೇಸ್ ಸ್ವಂತವಾಗಿ ಆಕಿನ ಬಗೆಹರಿಸಾತಾಳನ್ರಿ ಈಗ ಸ್ವಂತವಾಗಿ ಆಕಿನೂ ಬಗೆಹರಿಸ್ತಾಳ ಕೆಲವೊಂದು ಡೌಟ್ಸ್ ಇದ್ದಿದ್ದು ನನ್ನ ಕಡೆ ಕೇಳ್ಕೊಂತಾಳ ಕೆಲವೊಂದು ಜಾಸ್ತಿ ಕೇಸ್ ಎಲ್ಲ ಬರೋದು ನನ್ನ ಕಡೆನೆ ಅವಳ ಹತ್ರ ಬರಂಗಿಲ್ಲ ಯಾಕಂದ್ರೆ ಆಕಿನೂ ಈಗ ಟ್ರೈನಿ ಅಲ್ಲ ಟ್ರೈನಿ ಅಂತಂದ್ರೆ ಕಲ್ತಾಳ ಪೂರ್ತಿ ಪ್ರಾಕ್ಟೀಸ್ ಮುಗಿದೈತಿ ಆದ್ರೆ ನನ್ನ ಮೊದಲಿಂದನೂ ಭಾಳ ದೊಡ್ಡ ಹೆಸರು ನಾನು ಸುಮಾರಷ್ಟು ಕೇಸ್ಗಳನ್ನ ಗೆದ್ದೇನಲ್ಲ ಹಂಗಾಗಿ ನನ್ನ ಹೆಸರು ನನ್ನ ಹತ್ರನೇ ಬರೋದು ನಾನೇ ಭಾಳ ಬಿಟ್ಕೊಟ್ಟಿರ್ತೀನಿ ಆಕಿಗೆ ನೀನು ಮಾಡು ನೀ ಕಲಿ ನೀನು ಇದ್ರ ಬಗ್ಗೆ ಚಂದಾಗಿ ಸ್ಟಡಿ ಮಾಡ್ಕೊಂಡು ಇದು ಯಾವ ಥರ ವಾದ ಮಾಡ್ಬೋದು ನೋಡ್ಕೊ ಈಗ ಇದು ಹೊಲದ್ದೊಂದು ಕೇಸ್ ಬಂದೈತಿ ಇದನ್ನು ಅಷ್ಟೇ ನನಗೆ ಬಂದಿದ್ದನ್ನು ನಾನು ಆಕಿ ಸದ್ಯಕ್ಕೆ ಕೊಟ್ಟೀನಿ ನೋಡು ಹೆಂಗ ಇದ್ರೊಳಗೆ ಅಂತೇಳಿ ಹಾಂ ಅದೇನೇ ಅಣ್ಣ ತಮ್ಮ ಇಬ್ರು ಕೂಡ ಫೋನ್ ಹಚ್ಚಿದ್ರಂತೆ ಅವರು ಕುಟುಂಬದವರು ನಾ ಹೆಚ್ಚಿಗೆ ರೊಕ್ಕ ಕೊಡ್ತೇನೆ ಅನ್ನತಾರಂತೆ ಈಕಿ ನ್ಯಾಯವಾಗಿ ಆ ಕಡೆ ಐತಿ ಆ ಕಡೆ ಮಾಡೋಣ ಅಂತ ಇದ್ಲಪ್ಪ ನಾನು ಅದೇ ಹೇಳ್ತೀನಿ ಸ್ವಲ್ಪ ದುಡ್ಡಿನ ಮುಖಾನು ನೋಡು ಎಲ್ಲದನ್ನು ನ್ಯಾಯವಾಗಿ ಹೋಗೋಕ್ಕಾಗಲ್ಲ ಕೆಲವೊಂದು ಏನಾಕೈತಿ ಅಂತಂದ್ರೆ ಎಲ್ಲಿ ಲಾಭ ಇರ್ತೈತೆ ಆ ಕಡೆನೂ ನಾವು ಇದು ಮಾಡ್ಬೇಕಾಕತಿ ಅಂತ ಹೇಳ್ತೀನಿ ಕೇಳಲ್ಲಕ್ಕಿ ಭಾಳ ಒಳ್ಳೆ ಹುಡುಗಿ ಜ್ಯೋತಿ ನಂಗೆ ಜ್ಯೋತಿ ಅಂದ್ರೆ ಭಾಳ ಇಷ್ಟ ನಿಜವಾಗ್ಲು ಅಂತ ಚುರುಕು ಅಂತ ಇದು ನಿಮ್ಮನಿ ಸೊಸೆಯಾಗಿದ್ದು ನಿಮ್ಮ ಪುಣ್ಯನೇ ಮತ್ತೆ ಹಾಂ ಸರ್ ಇವ 20 ಸಲ ಜ್ಯೋತಿ ಅಂದ್ರೆ ಇಷ್ಟ ಅಂತ 20 ಸಲ ಹೇಳ್ತಾನ ಸರ್ ಕಾಫಿ ನಾನು ಬ್ಯಾಡ್ ಅಂದ್ರೂ ಕೇಳಂಗಿಲ್ಲ ಜ್ಯೋತಿ ನೀನು ಇರ್ಲಿ ಸರ್ ಪರವಾಗಿಲ್ಲ ಸರ್ ನಾನು ಫೈಲ್ ತೊಗೊಂಬರ್ತೀನಿ ನಿಮ್ದು ಇದೇ ಊರನ್ರಿ ಸರ್ ನಂದಿದೆ ಊರು ಹಾಂ ಸರ್ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ಕೊಂಡದಾರ್ರಿ ಇಲ್ಲ ನಂಗಿನ್ನೂ ಮದ್ವೆ ಆಗಿಲ್ಲ ನಂಗೊಬ್ರು ವಯಸ್ಸಾದ ತಾಯಿ ಅದಾರ ಅವಾಗ ಮದ್ವೆ ಮಾಡ್ಕೊ ಅಂದ್ರು ನಾನು ಸ್ವಲ್ಪ ನನ್ನ ಈ ಒಂದು ಕೆಲಸದ ಕಡೆ ಭಾಳ ಗಮನ ಕೊಟ್ಟು ಮದ್ವೆನೇ ಮಾಡ್ಕೊಳ್ಳಿಲ್ಲ ಈಗ ಮದ್ವೆ ಮಾಡ್ಕೋಬೇಕು ಅಂತ ಭಾಳ ಅನ್ನಿಸ್ತೈತಿ ಆದ್ರೆ ಏನು ಮಾಡ್ಬೇಕು ಹೇಳ್ರಿ ಆಗಲಿಲ್ಲ ನಾನು ಇಷ್ಟಪಟ್ಟಕ್ಕಿನ್ನೂ ನಾನು ಮದ್ವೆ ಮಾಡ್ಕೊಳ್ಳಿಲ್ಲ ಹಾಗಾಗಿ ಈಗ ಅನ್ನಿಸ್ತೈತಿ ಮದ್ವೆ ಮಾಡ್ಕೋಬೇಕು ನನಗೋಬೇಕು ಏನ್ತಿದ್ರೆ ಚಲೋ ಇತ್ತು ಅಂತೇಳಿ ಆದ್ರೆ ಏನು ಮಾಡೋದು ಹೇಳ್ರಿ ತಗೋರಿ ಸರ್ ಕಾಪಿ ಕೊಡ್ರಿ ಸರ್ ಫೈಲ್ ಸಕ್ರಿ ಕರೆಕ್ಟಾಗಿ ಹಾಕಿ ನಂಗೆ ಏನಿಷ್ಟ ಏನಿಲ್ಲ ಎಲ್ಲ ಗೊತ್ತು ನೋಡ್ತೀವಿ ನಿಂಗೆ ಹಾಂ ಸರ್ ಅಂದಂಗೆ ನಾಳೆ ಕ್ಲೈಂಟ್ ಭೇಟಿ ಆಗಕ್ಕೆ ಬರ್ತೀನಿ ಅಂತ ಹೇಳ್ಯಾರ ಇದು ಹೊಲದ ಕೇಸಿಂದ ಅದಕ್ಕೆ ನಾನು ಹ್ಞೂ ಬರ್ರಿ ಅಂತ ಹೇಳೀನಿ ಸೀದಾ ಕೋರ್ಟ್ಗೆ ಬರಕ್ಕೆ ಹೇಳೀನಿ ಸರ್ ಬೇಡ ನಾಳೆ ಮನೆಗೆ ಬರಕ್ಕೆ ಹೇಳ್ಬಿಟ್ರಾತು ಮತ್ತೆ ಯಾಕೆ ಕೋರ್ಟಿಗೆ ಹೌದಿಲ್ಲ ನೀನು ನಾಳೆ ನನ್ನ ಮನೆಗೆ ಬಂದ್ಬಿಡ ಅವರು ಅಲ್ಲೇ ಬರ್ತಾರೆ ಮನೀಗ ಸರ್ ಹಾಂ
ಅಂದ್ರೆ ಕೋರ್ಟ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ನಾಳೆ ಕೋರ್ಟ್ನಾಗ ನಂದೇನು ಕೆಲಸ ಇಲ್ಲ, ಅಲ್ಲೇ ಮನೆಗೆ ಬಂದು ಮಾತಾಡ್ಕೊಂಡು ಹೋಗಾರ ಅಂತ. ಆಯ್ತು ಸರ್. ನೀನು ಬೆಳಗ್ಗೆ ದೌಡ್ ಬಂದ್ಬಿಡು, ಅಂದ್ರೆ ಕೇಸ್ ಬಗ್ಗೆ ಪೂರ್ತಿ ಡೀಟೇಲ್ಡ್ ಆಗಿ ಒಂದೇ ಸಲ ಕೇಳ್ಕೊಂಬಿಡಕ್ ಬರ್ತೈತಿ ಏನು ಎತ್ತ ಅಂತ ಹೇಳಿ. ಮತ್ತೆ ನಿಂಗೊಂದ್ಸಲ ನಂಗೊಂದ್ಸಲ ಹೇಳ್ಕೊಂಡು ಕುದ್ರಕ್ಕಾಗಲ್ಲ ನೋಡು. ಹಾಂ ಸರ್.